ನಂಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಯಾರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇಲ್ಲ ದೊಡ್ಡ ದೊಡ್ಡ ಫೋಟೋಗ್ರಾಫರ್ಸ್ ವಾಟ್ ಈಸ್ ಇನ್ ಮೈ ಬ್ಯಾಗ್ ಅಂಥೇಳಿ ಸಿರೀಸ್ ಮಾಡಿದಾಗ ಅವ್ರ ಬ್ಯಾಗ್ಗಳಿಗೆ ಏನೇನು ಕ್ಯಾರಿ ಮಾಡ್ತಾರೆ, ಅವ್ರ ಗೋ ಟು ಬ್ಯಾಗ್ ಯಾವ ಥರ ಇರುತ್ತೆ ಅಂಥೇಳಿ ನೋಡು ಕ್ಯೂರಿಯಾಸಿಟಿ ಭಾಳ ಇರ್ತಿತ್ತು. ಹಂಗೆ ನನಗೆ ಒಂದಿಷ್ಟು ಪರ್ಸ್ನಲ್ ಆಗಿನೂ ಮೆಸೇಜ್ ಬಂದಿದ್ವು, ನಿಮ್ಮ ಬ್ಯಾಗ್ ಒಳಗೆ ಏನಿರುತ್ತೆ, ನೀವು ಡೈಲಿ ಯೂಸ್ ಮಾಡೋ ಲೆನ್ಸಸ್ಗಳು ಯಾವುವು, ನಿಮ್ಮದು ಗೋ ಟು ಕಿಟ್ ಏನೈತೆ ಅಂಥೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿರಿ ಅಂಥೇಳಿ ನಂಗೆ ಮೆಸೇಜ್ ಬರತ್ತಿದ್ದು. ಸೊ ಅದ್ರ ಸಲುವಾಗಿ ಈ ವಿಡಿಯೋ ಎಂಡ್ ಆಗುವಷ್ಟರೊಳಗಡೆ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಕಿಟ್ ಎಷ್ಟು ವರ್ತದೈತಿ ಅಂಥೇಳಿ. ಇದ್ರ ಪ್ರತಿಯೊಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ತೊಗೋಬೇಕೈತಪ್ಪ ಅಂತಂದ್ರೆ ಪ್ಲೀಸ್ ಆಬ್ವಿಯಸ್ಲಿ ಹೋಗಿ ತೊಗೊಳ್ರಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬರೀ. ಫಸ್ಟ್ ಈ ಬ್ಯಾಗ್ ಬಗ್ಗೆ ಮಾತಾಡೋಣಂತ. ಆ್ಯಕ್ಚುಲಿ ಇದು ಪ್ರೊಫೆಷ್ನಲ್ ಕ್ಯಾಮ್ರಾ ಬ್ಯಾಗ್ ಏನಲ್ಲ, ಇದು ಆ್ಯಕ್ಚುಲಿ ಅಸಿಸ್ಟೆಂಟ್ ಬ್ಯಾಗ್ ಅಂತ ಹೇಳಿ. ನಂದು ಇನ್ನೊಂದು ಕ್ಯಾಮ್ರಾ ಬ್ಯಾಗ್ ಐತಿ, ಅದು ಹೆವಿ ದೊಡ್ಡದೈತಿ. ಅದು ಆ್ಯಕ್ಚುಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಯೂಸ್ ಮಾಡುವಂಥ ಕ್ಯಾಮ್ರಾ ಬ್ಯಾಗ್. ಅದನ್ನು ಎವ್ರಿ ಟೈಮು ಎಲ್ಲ ಕಡೆ ಕ್ಯಾರಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂಥೇಳಿ ನಾ ಅಸಿಸ್ಟೆಂಟ್ ಬ್ಯಾಗನ್ನು ನಂದು ಮೈ ಗೋ ಟು ಬ್ಯಾಗ್ ಅಂತೇಳಿ ಯೂಸ್ ಮಾಡ್ತೀನಿ. ಸೊ ಇದ್ರೊಳಗಡೆ ಏನೇನು ಅದಾವೆ ಒಂದೊಂದಾಗಿ ನೋಡೋಣಂತ ಬರ್ರಿ. ಫಸ್ಟ್ ಈ ಜಿಪ್ ಒಳಗೆ ನೋಡೋಣಂತ. ಇಲ್ಲೇ ಫಸ್ಟ್ ಮೆಮ್ರಿ ಕಾರ್ಡ್ಸ್, ಬಂಚ್ ಆಫ್ ಮೆಮ್ರಿ ಕಾರ್ಡ್ಸ್. ಯಾವುದೇ ಶೂಟ್ ಮಾಡಾತ್ರೂ ಮಸ್ಟ್ ಆ್ಯಂಡ್ ಶೂಟ್ ಮೆಮ್ರಿ ಕಾರ್ಡ್ ಬ್ಯಾಕಪ್ಪಿಗೆ ಅಂತೇಳಿ ಒಂದಿಷ್ಟು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಈ ಮೆಮ್ರಿ ಕಾರ್ಡ್ಸ್ ಬಗ್ಗೆ ನಂಗೆ ಭಾಳ ಅನಾಹುತ ಎಕ್ಸ್ಪೀರಿಯೆನ್ಸ್ ಆಗ್ಯಾವು. ಒಂದು ಶಾರ್ಟಾಗಿ ಹೇಳ್ತೀನಿ ಕೇಳ್ರಿ. ಒಮ್ಮೆ ಏನಾಗಿತ್ತಪ್ಪ ಅಂತಂದ್ರೆ, ಒಂದು ನಮ್ಮ ಟೀಮೇಟ್ ವಿನಾಯಕ್ ಅಣ್ಣ ಅವ್ರ ಫ್ರೆಂಡಿಂದ ಒಂದು ಮದ್ವೆ ಇತ್ತು, ಮನಿ ಫಂಕ್ಷನ್ಸ್ ಇತ್ತು. ಅವಾಗ ಏನಾಗಿತ್ತು, ಅದು ನಂದು ಇನಿಷಿಯಲ್ ಟೈಮ್. ನನಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ ಫೋಟೋಗ್ರಫಿ ಬಗ್ಗೆ ಆಗಲಿ, ಅದೆಲ್ಲ ಯಾವ ಥರ ಪ್ರೊಫೆಷ್ನಲಾಗಿ ಕ್ಯಾರಿ ಮಾಡ್ಬೇಕು ಅನ್ನೋದು ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅಂಥ ಟೈಮ್ದಾಗ ಏನಾಗಿತ್ತು, ಆಲ್ಮೋಸ್ಟ್ ಒಂದು 2:30 ಏನೋ ರಿಚುವಲ್ ಸ್ಟಾರ್ಟ್ ಆಗಿತ್ತು. ನಾವು ಆಲ್ಮೋಸ್ಟ್ ಒಂದು 1 ಅವರ್ ಬಿಫೋರ್ ಏನೋ ಹೋಗ್ಬೇಕು ಅನ್ನೋದಿತ್ತು. ಆಯ್ತು ಅಂಥೇಳಿ ಹೋದ್ವಿ. 1 ಅವರ್ ಬಿಫೋರ್ ಹೋದ್ವಿ. 1 ಅವರ್ ಬಿಫೋರ್ ಹೋದ್ಮೇಲೆ ಅವಾಗ ಇನ್ನೂ ನಮ್ಗೆ ಅಷ್ಟು ಪ್ರೊಫೆಷ್ನಲ್ ನಾಲೆಜ್ ಇರಲಿಲ್ಲಲ್ಲ. ಆಯ್ತಂತೆ ಇನ್ನೇನು ಸ್ಟಾರ್ಟ್ ಆಗೋ ಟೈಮಿಗೆ ಅವಾಗ ಬ್ಯಾಗ್ ತೆಗೆದು ನೋಡ್ತೀವಿ, ಮೆಮ್ರಿ ಕಾರ್ಡೇ ಇಲ್ಲ. ಏನು ಮಾಡ್ತೀರಿ, ಹೊಳ್ಳಿ ವಾಪಸ್ ಸ್ಟುಡಿಯೋಯಿಂದ ತೊಗೊಂಬರ್ಬೇಕು. ನಾವಿರೋ ಲೊಕೇಶನು ಮತ್ತು ಸ್ಟುಡಿಯೋ ಆಲ್ಮೋಸ್ಟ್ ನಿಯರ್ಲಿ ಒಂದು 10 ಕಿಲೋಮೀಟರ್ಸ್. ಸೊ ಏನು ಮಾಡ್ತೀರಿ, ವಾಪಸ್ ನಮ್ಮಣ್ಣ ಫುಲ್ ಸ್ಪೈಡರ್ ಮ್ಯಾನ್ ಗತೆ ಟನ್ನರ್ ಒಳಗೆ ಹೋಗಿ ತೊಗೊಂಬಂದು ಕೊಟ್ಟಿದ್ದ. ಈ ಥರ ಎಲ್ಲ ವೆರೈಟಿ ಎಕ್ಸ್ಪೀರಿಯೆನ್ಸಸ್ ಆಗಿರ್ತವೆ. ನಿಮ್ಗೆ ಯಾವ ಥರ ಈ ಮೆಮ್ರಿ ಕಾರ್ಡ್ಸ್ ಒಳಗಡೆ ಎಕ್ಸ್ಪೀರಿಯೆನ್ಸ್ ಆಗೈತಿ ಕಮೆಂಟ್ ಮಾಡಿರಿ. ಆ್ಯಂಡ್ ಮೆಮ್ರಿ ಕಾರ್ಡ್ಸ್ ಯಾವ ಥರದ್ದು ಮೆಮ್ರಿ ಕಾರ್ಡ್ಸ್ ಪರ್ಚೇಸ್ ಮಾಡ್ಬೇಕಂತೇಳಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಅದನ್ನು ಒಂದ್ಸರಿ ಹೋಗಿ ಚೆಕ್ ಮಾಡಿರಿ. ಇದು ಇಗ್ನೋರ್ ಮಾಡುವಂಥ ಪಾರ್ಟ್ ಅಲ್ರಿ. ಮಸ್ಟ್ ಆ್ಯಂಡ್ ಶುಡ್ಡು ಕೇರ್ಫುಲ್ಲಾಗಿ ನಾವು ಯಾವ ಮೆಮ್ರಿ ಕಾರ್ಡ್ ಯೂಸ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಪ್ಲೀಸ್ ಒಂದ್ಸರಿ ಹೋಗಿ ಚೆಕ್ ಮಾಡಿರಿ. ಮೆಮ್ರಿ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಸೈಡಿಗೆ ಇಡ್ತೀನಿ. ನೆಕ್ಸ್ಟ್ ಏನೈತೆ ಅಂಥೇಳಿ ನೋಡೋಣ. ನೆಕ್ಸ್ಟು ND ಫಿಲ್ಟರ್. ND ಫಿಲ್ಟ್ರು ಒಂಥರ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಾವು ಹೆಂಗೆ ಬಿಸಿಲೊಳಗೆ ಕೂಲಿಂಗ್ ಗ್ಲಾಸ್ ಯೂಸ್ ಮಾಡ್ತೀವಲ್ಲ ಹಂಗೆ. ND ಫಿಲ್ಟ್ರ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕಂತ ಐತಿ. ಆದಷ್ಟು ಜಲ್ದಿ ಇದ್ರ ಬಗ್ಗೆ ಮಾಡ್ತೀನಂತ. ಇಲ್ಲಿ ನಾ ಯೂಸ್ ಮಾಡತ್ತಿದ್ದು ನಿಸ್ಸಿ 1 to 5 ಸ್ಟಾಪ್ಸ್ ಟ್ರೂ ಕಲರ್ ಅಂಥೇಳಿ. ಆಲ್ಮೋಸ್ಟ್ ಭಾಳ ದೊಡ್ಡ ಕ್ರಿಯೇಟರ್ಸ್ ಸಹಿತ ಇದನ್ನು ಯೂಸ್ ಮಾಡ್ತಾರೆ. ಪರ್ಸ್ನಲಿ ನಾನು ನೋಡಿದ್ದು ಹರಾಮ್ ಖೋರ್ ಗಣೇಶ್ ಅಂತದಾರಲ್ಲ, ಈಸ್ ಸಚ್ ಅ ವಂಡರ್ಫುಲ್ ಟ್ಯಾಲೆಂಟ್. ಅವ್ರು ಸಹಿತ ಇದನ್ನು ಯೂಸ್ ಮಾಡ್ತಾರೆ. ಅವ್ರು ಯೂಸ್ ಮಾಡ್ತಾರೆ ಅಂತೇಳಿ ಇದನ್ನು ಯೂಸ್ ಮಾಡತ್ತಿಲ್ಲ, ಮುಂಚೆಯಿಂದನೂ ನಾನು ಯೂಸ್ ಮಾಡ್ತಿದ್ದೆ. ಅವ್ರದ್ದೊಂದು ಸ್ಟೋರಿ ಒಳಗೆ ಇದನ್ನು ನಾನು ನೋಡಿದ್ದೆ. ಸೊ ಅವಾಗ ಅನ್ನಿಸ್ತು ನಂದು ಕರೆಕ್ಟ್ ಚಾಯ್ಸ್ ಐತೆ ಅಂಥೇಳಿ. ನೀವೇನರ ಚಲೋ ND ಫಿಲ್ಟ್ರ್ ನೋಡತ್ತಿದ್ರಂದ್ರೆ ಇದು ರೆಕಮೆಂಡೆಡ್, ಭಾರಿ ಚಲೋ ಐತೆ. ಆ್ಯಂಡ್ ನೆಕ್ಸ್ಟ್ ಸೊ ಇವಕ್ಕೆ ಸ್ಟೆಪಪ್ ರಿಂಗ್ ಅಂತಾರೆ. ಇವು ಎದಕ್ಕೆ ಯೂಸಪ್ಪ ಅಂತಂದ್ರೆ, ಈಗ ನಾ ಏನು ND ಫಿಲ್ಟ್ರ್ ತೋರಿಸಿದ್ನಲ್ಲ, ಎಲ್ಲ ಲೆನ್ಸಿಗೂ ಕರೆಕ್ಟ್ ಫಿಟ್ ಆಗಂಗಿಲ್ಲ ರೀ. ಅಂದ್ರೆ ಎಲ್ಲ ಲೆನ್ಸದ್ದು ಸೈಜ್ ಚೇಂಜ್ ಇರುತ್ತೆ, ಡಯಾಮೀಟ್ರ್ ಚೇಂಜ್ ಇರುತ್ತೆ. ಅದ್ರ ಸಲುವಾಗಿ ಈ ಸ್ಟೆಪಪ್ ರಿಂಗನ್ನು ಯೂಸ್ ಮಾಡಿಕೊಂಡು ಆ ಲೆನ್ಸಿಗೆ ಕರೆಕ್ಟ್ ತಕ್ಕಂಗೆ ಸೆಟ್ ಆಗುವಂಗೆ ಯೂಸ್ ಮಾಡ್ತೈತೆ. ಹಿಂಗೆ ಲೆನ್ಸ್ಗಳು ಚೇಂಜ್ ಆದಂಗೆ ಇದು ಡಯಾಮೀಟ್ರನ್ನು ಚೇಂಜ್ ಆಗಿರುತ್ತೆ. ಅದ್ರ ತಕ್ಕಂಗೆ ನಾವು ND ಫಿಲ್ಟ್ರನ್ನ ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಐ ಥಿಂಕ್ ಇದ್ರ ಬಗ್ಗೆ ನೋಡಿದ ತಕ್ಷಣ ನಿಮ್ಗೆ ಒಂದಿಷ್ಟು ಜನಕ್ಕೆ ಗೊತ್ತಾಗ್ಬೋದು, ಗೊತ್ತಾಗದೇನೂ ಇರ್ಬೋದು. ನೋಡೋಣ ಯಾರಿಗೆ ಗೊತ್ತೈತಿ ಅಂಥೇಳಿ ಕಮೆಂಟ್ ಮಾಡಿರಿ.
ಇದ್ರ ಬಗ್ಗೆ ನಾ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಯಾರಿಗೆ ಇದ್ರ ಬಗ್ಗೆ ಗೊತ್ತೈತಿ ಕಮೆಂಟ್ ಮಾಡಿರಿ. ಗೊತ್ತಿರ್ಲಿಕ್ಕಂತಂದ್ರೆ ಇದ್ರ ಬಗ್ಗೆ ನಾನು ಡೆಫಿನೆಟಾಗಿ ಒಂದು ವೀಡಿಯೋ ಮಾಡೇ ಮಾಡ್ತೀನಿ. ಸೊ ನೋಡ್ಕೊರಿ, ಯಾರಿಗೆ ಗೊತ್ತೈತಿ ಕಮೆಂಟ್ ಮಾಡಿರಿ. ಇನ್ನು ನೆಕ್ಸ್ಟ್ ಏನೈತಿ ಚೆಕ್ ಮಾಡೋಣಂತ. ಇವನ್ನೆಲ್ಲ ನೋಡಿ ಏನು ಪ್ಯಾಕೆಟ್ ಕುಡಿತಾನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಆ್ಯಕ್ಚುಲಿ ಸಮ್ಟೈಮ್ಸ್ ನಾವು ಶೂಟ್ ಮಾಡ್ಬೇಕಾದ್ರೆ ಭಾಳ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ನೀವು ನೋಡ್ಬೋದು ಈಗ ಕ್ಯಾಮ್ರಾ ಮುಂದೆ ಲೆನ್ಸಿಗೆ ಏನರ ಹಿಂಗೆ ವೈಟ್ ಪ್ಲಾಸ್ಟಿಕ್ ಪೇಪರ್ ಆ ಥರದ್ದು ಈ ಥರದ್ದು ಏನಾದರೂ ಯೂಸ್ ಮಾಡ್ತಿರ್ತಾರೆ. ಸಮ್ಟೈಮ್ಸ್ ನಮಗೆ ಏನಾದರೂ ಡ್ರೀಮ್ ಲುಕ್ ಏನಾದರೂ ಬೇಕಾಯ್ತಪ್ಪ ಅಂತಂದ್ರೆ ಅಂಥ ಟೈಮ್ದಾಗ ಈ ಥರದ್ದು ಎಫೆಕ್ಟ್ಸ್ ಸಲುವಾಗಿ ಇಂಥ ಒಂದಿಷ್ಟು ಥಿಂಗ್ಸ್ಗಳನ್ನು ಇಟ್ಕೊಂಡಿರ್ತೀನಿ. ಇದ್ರದ್ದು ಒಂದು ಹಿಂದೆ ಒಂದು ಸ್ಟೋರಿ ಐತಿ. ಇದು ಆ್ಯಕ್ಚುಲಿ ನಾ ತೊಗೊಂಡಿದ್ದಲ್ರಿ, ಕದ್ದಿದ್ದು. ಒಂದು ವೆಡ್ಡಿಂಗ್ ಒಳಗೆ ಇದನ್ನು ಭಾರಿ ಚಂದ ಡೆಕೋರೇಷನ್ ಮಾಡಿದ್ರಿ. ಇದು ಫ್ರಂಟ್ ಇದು ಫುಲ್ 360 ಒಂದು ಮಸ್ತ್ ಡೆಕೋರೇಷನ್ ಮಾಡಿದ್ರೆ ಅಲ್ಲಿಂದ ಕದ್ದಿದ್ದು. ಓಕೆ, ಇದನ್ನು ಸೈಡಿಗೆ ಇಡೋಣಂತ. ನೆಕ್ಸ್ಟ್ ಏನೈತಿ, ಓಕೆ ಇಲ್ಲಿದು ಖಾಲಿ ಆಯ್ತು. ಇನ್ನು ನೆಕ್ಸ್ಟ್ ಮೇನ್ ಪಾರ್ಟಿಗೆ ಬರೋಣ ಅಂತ. ಫಸ್ಟಿಗೆ ಓಕೆ ಮೈಕ್ ಬಗ್ಗೆ ಮಾತಾಡೋಣಂತ. ಒಬ್ಬ ಫೋಟೋಗ್ರಾಫರಿಗೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ವಿಡಿಯೋ ಆಗಲಿ ಫೋಟೋ ಆಗಲಿ ಎಷ್ಟು ಇಂಪಾರ್ಟೆಂಟ್, ಹಂಗೆ ಆಡಿಯೋನೂ ಭಾಳ ಇಂಪಾರ್ಟೆಂಟ್. ನಾನು ಇದನ್ನು ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡತ್ತೀನಿ. DJI ಮೈಕ್ 1 ಇದೆ ಆ್ಯಕ್ಚುಲಿ, ಭಾಳ ಹಳೇದು. ಆದರೂ ಈಗೇನು ನೀವು ಕೇಳಾತಿರಲ್ಲ ಅದ್ರೊಳಗೆ ಕೇಳಾತಿರಿ. ಭಾರಿ ಬೆಸ್ಟ್ ಮೈಕ್, ಇನ್ನೂ ಮಟ್ಟ ಒಮ್ಮೆ ಕೈ ಕೊಟ್ಟಿಲ್ಲ. ಭಾರಿ ಚಂದ ವರ್ಕ್ ಆಗುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಚಲೋ ಐತಿ, ಎಲ್ಲನೂ ಚಲೋ ಐತಿ. ಇದ್ರ ನೆಕ್ಸ್ಟ್ ವರ್ಷನ್ 2 ಬಂದೈತಿ, ವರ್ಷನ್ 3 ಬಂದೈತಿ. ಬಟ್ ನನಗಿನ್ನೂ ಅದನ್ನು ಅಪ್ಡೇಟ್ ಮಾಡ್ಕೋಬೇಕಂತ ಏನು ಫೀಲ್ ಆಗಿಲ್ಲ. ಸ್ಟಿಲ್ ಇದು ಭಾರಿ ಚಂದ ವರ್ಕ್ ಆಗತೈತಿ, ಅದ್ರ ಸಲಾಗಿ ಇದನ್ನು ನಾನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಸೊ ಇದನ್ನು ಬಿಟ್ಟು ಇನ್ನು ನೆಕ್ಸ್ಟ್ ಏನೇನೈತೆ ನೋಡೋಣಂತ ಬರ್ರಿ. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಮೈಕ್ ಐತಿ ನನ್ನ ಹತ್ರ. ಯಾವುದಂತಂದ್ರೆ ಇದು ಸೋನಿ ECM B1 M1 ಅಂತ ಹೇಳಿ ಮೈಕ್. ಆ್ಯಕ್ಚುಲಿ ಇದ್ರ ನೇಮ್ ಮರ್ತೀನಿ. ಸೋನಿ ECM M1 ಆರ್ B1 ಏನೋ ಐತಿ. ಈ ಮೈಕ್ ಆನ್ ಕ್ಯಾಮ್ರಾ ಮೈಕ್. ಅಂದರೆ ಈಗ ರಿಚುವಲ್ಸ್ ಏನಾದರೂ ನಡೀತಿರಲಿ, ಇಲ್ಲಾಂದ್ರೆ ಕ್ವಿಕ್ಕಾಗಿ ಏನಾದರೂ ಬೈಟ್ಸ್ ತೊಗೋಬೇಕಾಯ್ತಪ್ಪ ಅಂತಂದ್ರೆ ಈ ಮೈಕನ್ನು ಯೂಸ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಯಾವಾಗಲೂ ಈ ಕಾಲರ್ ಮೈಕನ್ನು ಹಾಕಿ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗೋಕಿನ ಇದನ್ನು ಮೌಂಟ್ ಮಾಡಿ ಡೈರೆಕ್ಟಾಗೆ ನಾವು ಇಂಟರ್ವ್ಯೂ ತೊಗೊಳೋದಾಗಲಿ ಇಲ್ಲ ಅವ್ರ ಜೊತೆ ಮಾತಾಡೋದಾಗಲಿ ಏನಾದರೂ ಚಿಟ್ ಚಾಟ್ ಮಾಡೋದಿತ್ತಪ್ಪ ಅಂತಂದ್ರೂ ಈ ಮೈಕಿಂದನೇ ಈಸಿಯಾಗಿ ಮಾಡ್ಬೋದು. ಇದ್ರ ಬೆನಿಫಿಟ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ಸಾಕಷ್ಟು ಮೋಡ್ಸ್ ಇದಾವೆ ರೀ. ಇದ್ರೊಳಗಡೆ ನಮ್ಗೆ ಆಡಿಯೋ ಯಾವ ಥ್ರೂ ಬರ್ಬೇಕು ಅನ್ನೋದೈತಿ. ಫ್ರಂಟ್ ಬ್ಯಾಕ್, ಲೆಫ್ಟ್ ರೈಟ್, ಆಮೇಲೆ 360 ವ್ಯೂ, ಈ ಥರ ಸಾಕಷ್ಟು ಇದಾವೆ. ಇದ್ರ ಬಗ್ಗೆ ಪೂರ್ತಿ ವಿಡಿಯೋ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ. ಸೊ ನೋಡಿದ್ರಲ್ಲ, ಆ್ಯಂಡ್ ಇದು ಜಸ್ಟ್ ಆಡಿಯೋನ ಮಾನಿಟ್ರ್ ಮಾಡೋಕ್ಕೆ, ಯಾವ ಥರ ಆಡಿಯೋ ಬರತೈತಿ ಅಂಥೇಳಿ ಚೆಕ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿರ್ತೈತಿ. ಈಗ ನೆಕ್ಸ್ಟ್ ಹೋಗೋಣಂತ ಬರ್ರಿ. ನೆಕ್ಸ್ಟ್ ಬರೋದು ಚಾರ್ಜರ್. ಈ ಚಾರ್ಜರ್ ಆ್ಯಕ್ಚುಲಿ ಎಲ್ಲ ಸೋನಿ ಕ್ಯಾಮ್ರಾಗಳು ಕೂಡ ಈ ಥರದ್ದು ಚಾರ್ಜರ್ ಬರೋಂಗಿಲ್ಲ. ಇದು ಬಂದಿದ್ದು ನನಗೆ ಸೋನಿ A1 Mark II ತೊಗೊಂಡಿದ್ದ ಕ್ಯಾಮ್ರಾ ಜೊತೆ ಬಂದಿದ್ದ ಚಾರ್ಜರ್ ಇದು. ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಒನ್ ಟೈಮ್ ಒಳಗೆ 2 ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಮೇಜರ್ ಏನಪ್ಪ ಅಂತಂದ್ರೆ ಇದು C ಟೈಪಿಂದ ಚಾರ್ಜ್ ಮಾಡ್ಬೋದು. ಮ್ಯಾಕ್ಬುಕ್ಕದು ಒಂದು ಚಾರ್ಜರ್ನ ಕ್ಯಾರಿ ಮಾಡ್ತೀನಿ. ಅದರಿಂದನೇ ಕ್ಯಾಮ್ರಾ ಚಾರ್ಜ್ ಆಗುತ್ತೆ, ಫ್ಲ್ಯಾಶ್ ಚಾರ್ಜ್ ಆಗುತ್ತೆ, ಮೊಬೈಲ್ ಚಾರ್ಜ್ ಆಗುತ್ತೆ, ಹ್ಯಾಂಗೆ ಲ್ಯಾಪ್ಟಾಪ್ನು ಚಾರ್ಜ್ ಹಾಕಿರುತ್ತೆ. ಇದನ್ನು ಸೈಡಿಗೆ ಇಡ್ರಿ. ಇನ್ನು ನೆಕ್ಸ್ಟ್ ನೋಡೋಣಂತ ಬ್ಯಾಟ್ರೀಸ್. ಮೋಸ್ಟ್ ಇಂಪಾರ್ಟೆಂಟ್. ನಾನು ಆಲ್ಮೋಸ್ಟ್ 4 ಬ್ಯಾಟ್ರೀಸ್ ಅಂತೂ ಕ್ಯಾರಿ ಮಾಡ್ತಿರ್ತೀನಿ. ಯಾಕಪ್ಪ ಅಂತಂದ್ರೆ ರನ್ ಆ್ಯಂಡ್ ಗನ್ ಸಿಚುವೇಶನ್ ಇರುತ್ತೆ ನಮ್ಮದು ಆಲ್ವೇಸ್. ಯಾವಾಗ ಹೆಂಗೆ ಶೂಟ್ಸ್ ಬರ್ತಿರ್ತೋ ಗೊತ್ತಿರಲ್ಲ, ಎಷ್ಟು ಟೈಮ್ ಡ್ರ್ಯಾಗ್ ಆಗ್ತಿರ್ತೈತೆ ಅದು ಗೊತ್ತಿರೋಂಗಿಲ್ಲ. ಅಂಥ ಟೈಮ್ದಾಗ ನಮ್ಗೆ ಎಕ್ಸ್ಟ್ರಾ ಬ್ಯಾಟ್ರಿ ಬ್ಯಾಕಪ್ಸ್ ಭಾಳ ಇಂಪಾರ್ಟೆಂಟ್. ನನ್ನ ಪ್ರಕಾರ ಒಬ್ಬ ಫೋಟೋಗ್ರಾಫರ್ ಮಿನಿಮಮ್ ಅಟ್ಲೀಸ್ಟ್ ಒಂದು 4 ಬ್ಯಾಟ್ರೀಸ್ ಆದ್ರೂ ಇಟ್ಕೋಬೇಕು. ಬರೀ 2 ಬ್ಯಾಟ್ರೀಸಿಂದ ನಮ್ಗೆ ಸಮ್ಟೈಮ್ಸ್ ಪ್ರಾಬ್ಲಮ್ ಆಗ್ಬೋದು. ಅಟ್ಲೀಸ್ಟ್ 4 ಬ್ಯಾಟ್ರಿ ಕ್ಯಾರಿ ಮಾಡೋದ್ರಿಂದ ನಮ್ಗೆ ಒಂದಿಷ್ಟು ಅನ್ಸರ್ಟನ್ ಸಿಚುವೇಶನ್ಸ್ ಒಳಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಸೈಡಿಗೆ ಇಡ್ರಿ. ಇನ್ನು ನೆಕ್ಸ್ಟ್
ಏನು ಹೋಗೋನು. ಓಕೆ, ಈ ಬ್ಯಾಗ್ ಜೊತೆ ನಾ ಆಲ್ವೇಸ್ ಇನ್ನೊಂದು ಕ್ಯಾಮ್ರಾ ಕ್ಯಾರಿ ಮಾಡ್ತೀನಿ. ಯಾವುದಪ್ಪ ಅಂತಂದ್ರೆ ಸೋನಿ M4. ಆ್ಯಕ್ಚುಲಿ ಇದು ನಂದು ಮೇನ್ ಕ್ಯಾಮ್ರಾ ಆಗಿತ್ತು. ಯಾವಾಗ ಸೋನಿ A1 Mark II ಬರೋಕ್ಕಿಂತ ಮುಂಚೆ ಅವಾಗ ಇದನ್ನು ನಾನು ಗೋ ಟು ಕ್ಯಾಮ್ರಾಗಿ ಯೂಸ್ ಮಾಡ್ತಿದ್ದೆ. ಬಟ್ A1 ಈಗೇನು ರೆಕಾರ್ಡ್ ಆಗತ್ತಲ್ಲ ಅದ್ರೊಳಗೆ ರೆಕಾರ್ಡ್ ಆಗತ್ತೈತಿ. ಈ ಕ್ಯಾಮ್ರಾ ಬಂದ ಮೇಲೆ ನಾನು ಇದನ್ನು ಬ್ಯಾಕಪ್ ಕ್ಯಾಮ್ರಾಗಿ ಯೂಸ್ ಮಾಡ್ತೀನಿ. ಏನಾದರೂ ಎಮರ್ಜೆನ್ಸಿ ಆ ಕ್ಯಾಮ್ರಾಕ್ಕೆ ಏನಾರ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ, ಇನ್ನೂ ಮಟ್ಟ ಆಗಿಲ್ಲ, ಟಚ್ ವುಡ್ ಆಗೋದು ಬೇಡ, ಸಮ್ಟೈಮ್ಸ್ ಹಂಗೇನಾದರೂ ಆಯ್ತಪ್ಪ ಅಂತಂದ್ರೆ ಬ್ಯಾಕಪ್ ಇರಲಿ ಅಂತ ಈ ಕ್ಯಾಮ್ರಾನ ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ. ಹಂಗೆ ಇಲ್ಲಪ್ಪ ಅಂತಂದ್ರೆ ಏನಾದರೂ ಇನ್ನೊಂದು ಆ್ಯಂಗಲ್ ಬೇಕಾಯ್ತಪ್ಪ ಅಂತಂದ್ರೆ ಅವಾಗ ಯೂಸ್ ಆಗಲಿ ಅಂಥೇಳಿ ಈ ಕ್ಯಾಮ್ರಾನ ಆಲ್ವೇಸ್ ಕ್ಯಾರಿ ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ ನೋಡೋಣಂತ ಬರ್ರಿ. ನೆಕ್ಸ್ಟು ಇಲ್ಲೇನೂ ಇಲ್ಲ, ಇಲ್ಲೂ ಏನೂ ಇಲ್ಲ. ಹಾಂ, ನೆಕ್ಸ್ಟ್ 35mm ಲೆನ್ಸ್. ಈ 35mm ಲೆನ್ಸಿಗೂ ಫೋಟೋಗ್ರಾಫರ್ಸಿಗೂ ಎಕ್ಸ್ಪೆಷಲಿ ಸಿನಿಮಾಟೋಗ್ರಾಫರ್ಸಿಗೆ ಒಂಥರ ಹೇಳೋಕ್ಕಾಗಂಗಿಲ್ಲ ಅಂಥ ಇದು ಸಂಬಂಧ ಅಂತ ಹೇಳ್ಬೋದು. 35mm ಪ್ರತಿಯೊಬ್ಬ ಫೋಟೋಗ್ರಾಫರ್ಸು ಇಷ್ಟಪಡುವಂಥ ಲೆನ್ಸ್. ಇದನ್ನು ಆಲ್ವೇಸ್ ನಾ ಕ್ಯಾರಿ ಮಾಡ್ತಿರ್ತೀನಿ. ಏನಾದರೂ ಸಿನಿಮ್ಯಾಟಿಕ್ ಶೂಟ್ಸ್ ತೊಗೊಳೋದಾಗಲಿ, ಇದು ಬರೀ ಸಿನಿಮ್ಯಾಟಿಕ್ ಶೂಟ್ಸಿಗೆ ಅಂತ ಅಷ್ಟೇ ಅಲ್ರಿ, ಆಲ್ಮೋಸ್ಟ್ ಎಲ್ಲ ಸಿನಿಮಾಟೋಗ್ರಾಫರ್ಸ್, ವೆಡ್ಡಿಂಗ್ ಸಿನಿಮಾಟೋಗ್ರಾಫರ್ಸ್ ಇದನ್ನು ಯೂಸ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ಫೇವ್ರೇಟ್ ಇದೆ. ಬಟ್ ನಂದು ಗೋ ಟು ಲೆನ್ಸ್ ಬೇರೆ ಐತಿ. ಅದು ಒಂದು ಲೆನ್ಸಿಂದ ನಾನು ಎಂಟೈರ್ ವೆಡ್ಡಿಂಗನ್ನು ಕವರ್ ಮಾಡ್ತಿರ್ತೀನಿ. ಆ ಲೆನ್ಸ್ ಯಾವುದಂತೇಳಿ ಲಾಸ್ಟಿಗೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅದೇ ಲೆನ್ಸ್ ಒಳಗೆ ನಾ ಈಗ ಶೂಟ್ ಮಾಡತ್ತೀನಿ, ಅದನ್ನು ಲಾಸ್ಟಿಗೆ ತೋರಿಸ್ತೀನಿ. ಇದನ್ನು ಸೈಡಿಗೆ ಇಡ್ರಿ. ಇನ್ನು ನೆಕ್ಸ್ಟು ಎಸ್, ಇನ್ನು ನೆಕ್ಸ್ಟ್ ಬರೋದು 1635 ಲೆನ್ಸ್. ಒಂದು ಟೈಮಿಗೆ ಇದನ್ನು ತೊಗೋಬೇಕು ಅನ್ನೋದು ಒಂದು ದೊಡ್ಡ ಡ್ರೀಮ್ ಇತ್ತು ನನಗೆ. ಅಂದರೆ ಝೂಮ್ ಲೆನ್ಸು ವೈಡು ಸಿಗುತ್ತೆ, ಇವನ್ 35mm ಫೋಕಲ್ ಲೆನ್ಸ್ ಸಿಗುತ್ತೆ ಅಂತ ಹೇಳಿ. ಮಧ್ಯಾಹ್ನ ಸ್ವಲ್ಪ ಯಾಕೋ ಜೋರು ಊಟ ಆದಂಗೆ ಐತೆ, ಅದ್ರ ಸಲುವಾಗಿ ಇದು ಬರತೈತಿ. ಓಕೆ, 1635 ಲೆನ್ಸ್ ಇದು ಮೋಸ್ಟ್ ವರ್ಸಟೈಲ್ ಲೆನ್ಸ್ ನನಗೆ. ಡೆಕೋರ್ ಶಾಟ್ಸ್ ಆಗಲಿ, ಏನಾದರೂ ವೈಡಾಗಿ ಏನಾದರೂ ಎಕ್ಸಾಕ್ಸ್ರೇಟ್ ಮಾಡಿ ಏನಾದರೂ ತೋರಿಸ್ಬೇಕಾಯ್ತಪ್ಪ ಅಂತಂದ್ರೆ ಅವಾಗ ಈ ಲೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ಲೆನ್ಸ್ ಕ್ಯಾರಿ ಮಾಡ್ತೀನಿ. ಅದಾದಮೇಲೆ ಏನೂ ಇಲ್ಲ. ನೆಕ್ಸ್ಟ್ ಈ ಕವರ್ಸನ್ನು ಆ್ಯಕ್ಚುಲಿ ರ್ಯಾಪ್ ಮಾಡಿಟ್ಟಿರ್ತೀನಿ ರೀ. ಹಿಂಗೇನು ಚಿಂದಿಗತೆ ಇಡತ್ತಾನೆ ಅಂತ ಅನ್ಕೋಬೇಡ್ರಿ, ರ್ಯಾಪ್ ಮಾಡಿಟ್ಟಿರ್ತೀನಿ ಜಸ್ಟ್ ಫಾರ್ ಸೇಫ್ಟಿ ಅಂಥೇಳಿ. ಇದಾದಮೇಲೆ ಮುಗೀತು. ಮತ್ತೇನೂ ಇಲ್ಲ. ಇಲ್ಲೇನಾದರೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿಯೂ ಇಲ್ಲ. ಸೊ ಈಗ ಇನ್ನೊಂದು ಸೆಟಪ್, ಈಗೇನು ರೆಕಾರ್ಡ್ ಆಗತ್ತಲ್ಲ ಆ ಸೆಟಪ್ ತೋರಿಸ್ತೀನಿ ಬರ್ರಿ. ಸೊ ಈಗ ಇಲ್ಲೇನು ನೋಡತ್ತಿರಲ್ಲ, ಇದು ಸೋನಿ A1 Mark II ಬಾಡಿ, ಆಮೇಲೆ ಅದು ಮೈಕ್ ರಿಸೀವರ್. ಆ್ಯಂಡ್ ನಾ ಹೇಳತ್ತಿದ್ನಲ್ಲ ಮೈಕ್ ಗೋ ಟು ಅಂದ್ರೆ ಇದು ಒಂದು ಲೆನ್ಸಿಂದ ನನ್ನ ಎಂಟೈರ್ ವೆಡ್ಡಿಂಗನ್ನು ನಾ ಬೇಕಾದ್ರೆ ಕವರ್ ಮಾಡ್ಬೋದು ಅಂಥೇಳಿ. ಇದು 50mm 1.2 ನಾ ಆಲ್ಮೋಸ್ಟ್ ನಂದು ಎಂಟೈರ್ ನನ್ನ ಪ್ರೊಫೈಲ್ ಒಳಗೆ ಏನಿದಾವಲ್ಲ ಆಲ್ಮೋಸ್ಟ್ ಶೂಟ್ ಮಾಡಿದ್ದು ಈ 50mm 1.2 ಒಳಗೆ. ಇದು ಒಂಥರ ನನಗೆ ಮೋಸ್ಟ್ ಫೇವ್ರೇಟ್ ಲೆನ್ಸ್ ಅಂತ ಹೇಳ್ಬೋದು. ಇದು ಎದಕ್ಕೆ ನನಗೆ ಇಷ್ಟು ಲೈಕ್ ಆಗುತ್ತಪ್ಪ ಅಂತಂದ್ರೆ, ಈ ಲೆನ್ಸು ಒಂಥರ ವೈಡ್ ಲೆನ್ಸಾಗೂ ವರ್ಕ್ ಆಗುತ್ತೆ, ಆಮೇಲೆ ಝೂಮ್ ಲೆನ್ಸಾಗೂ ವರ್ಕ್ ಆಗುತ್ತೆ. ಅಂದರೆ ವೈಡಾಗಿ ಶೂಟ್ ಮಾಡ್ಕೋಬೋದು, ಕ್ಲೋಸಪ್ ಆಗಿ ಶೂಟ್ ಮಾಡ್ಕೋಬೋದು. ಒಂದು ಲೆನ್ಸಿಂದ ಮಲ್ಟಿಪಲ್ ಆಗಿ ನಾವು ಶೂಟ್ ಮಾಡ್ಕೋಬೋದು ಅಂತೇಳಿ ನನಗೆ ಈ ಲೆನ್ಸನ್ನು ಭಾಳ ಯೂಸ್ ಮಾಡ್ತೀನಿ. ಮೋಸ್ಟ್ ಫೇವ್ರೇಟ್ ಲೆನ್ಸ್. ಇಷ್ಟು ನನ್ನ ಕ್ಯಾಮ್ರಾ ಅಂದರೆ ಗೋ ಟು ಕ್ಯಾಮ್ರಾ ಬ್ಯಾಗ್ ಇದೆ. ಇದರೊಳಗಡೆ ನಾ ಇಷ್ಟೊಂದು ಥಿಂಗ್ಸನ್ನು ಕ್ಯಾರಿ ಮಾಡ್ತೀನಿ. ಲೆಕ್ಕ ಹಾಕಿರಿ ಎಷ್ಟು ಇದ್ರ ವರ್ತ್ ಇರ್ಬೋದು ಅಂತ ಹೇಳಿ. ಒಂದೊಂದು ಜಸ್ಟ್ ಗೂಗಲ್ ಮಾಡಿರಿ, ನಿಮ್ಗೆ ಒಂದು ಬೇಸಿಕ್ ಪ್ರೈಸ್ ಅಂತೂ ಸಿಗುತ್ತೆ. ಅವಾಗ ಅರ್ಥ ಆಗುತ್ತೆ ಫೋಟೋಗ್ರಾಫರ್ಸ್ ಯಾಕೆ ಅವ್ರ ಗ್ಯಾಜೆಟ್ಸ್ ಬಗ್ಗೆ ಅಷ್ಟು ಲವ್ ತೋರಿಸ್ತಿರ್ತಾರ ಅಂಥೇಳಿ. ಅವ್ರ ಬ್ಯಾಗ್ ಇಡಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ. ಬಿಕಾಸ್ ಒಂದು ಲೆನ್ಸ್ ಹೋತಂದ್ರೆ 2 ಲಕ್ಷ ರೀ. ಸೀರಿಯಸ್ಲಿ ಕಾಮಿಡಿ ಮಾಡತ್ತಿಲ್ಲ. ಇದು ಫೋಟೋಗ್ರಾಫರ್ಸ್ ಅಲ್ಲದೆ ಇರೋರಿಗೆ ಮೇ ಬಿ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದೇನೋ. ಜಸ್ಟ್ ಫೋಟೋಗ್ರಫಿ ಅಂದ ತಕ್ಷಣ ಬರ್ತಾರ ಒಂದಿಷ್ಟು ಫೋಟೋ ಹೊಡೆದೋಗ್ಬಿಡ್ತಾರೆ, ಅವ್ರಿಗೇನು ಇಷ್ಟಿಷ್ಟು ಕೊಟ್ರಾತಂತ ಹೇಳಿ.
ಸೀರಿಯಸ್ ಆಗಿ ಹೇಳತ್ತೀನಿ ರೀ, ಫೋಟೋಗ್ರಫಿ ಯಾರು ಮಾಡ್ತಿರ್ತಾರಲ್ಲ ವೆರಿ ವೆರಿ ಎಕ್ಸ್ಪೆನ್ಸಿವ್ ಫೀಲ್ಡ್ ಅದು. ಯಾರು ಫೋಟೋಗ್ರಫಿ ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಯಾವಾಗಲೂ ರೆಸ್ಪೆಕ್ಟಾಗಿ ಇಟ್ಕೊರಿ. ಅವರು ನಿಮ್ಮ ಮೆಮ್ರೀಸನ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಯಾವಾಗಲೂ ಫೋಟೋಗ್ರಾಫರ್ ಏನು ಒದ್ದಾಡ್ತಿರ್ತಾನಲ್ಲ ಅದು ನಿಮ್ಮ ಮೆಮ್ರೀಸ್ ಕ್ರಿಯೇಟ್ ಮಾಡಕ್ಕೆ ರೀ. ಅವ್ನು ಸ್ವಂತಕ್ಕೆ ತೊಗೊಂಡು ಅದರಿಂದ ಏನು ಅವ್ನಿಗೆ ಯೂಸ್ ಇರೋಂಗಿಲ್ಲ. ಅಲ್ಟಿಮೇಟ್ಲಿ ಆ ಫೋಟೋಸ್ ಆಗಲಿ ಏನೋ ಇದ್ರೂ ಅದು ಯೂಸ್ ಆಗೋದು ಯಾರಿಗೆ ಹೇಳ್ರಿ, ನಿಮ್ಗೆ ಅಲ್ಲ. ಇವಾಗ ವೆಡ್ಡಿಂಗ್ ಒಳಗೂ ಶೂಟ್ ಮಾಡೋ ಹತ್ರ ಬರ್ತಾರೆ ಸೋ ಕಾಲ್ಡ್ ಹಿರಿಯರು, ಅವ್ರ ಬಗ್ಗೆ ತಪ್ಪಂತ ಹೇಳತ್ತಿಲ್ಲ. ಒಂದಿಷ್ಟು ಆಲ್ಮೋಸ್ಟ್ ಸಿಚುವೇಶನ್ಸ್ ಒಳಗೆ ಅವರಿಂದನ ಎಷ್ಟೋ ವೆಡ್ಡಿಂಗ್ ಒಳಗೆ ಕಪಲ್ ಪೋರ್ಟ್ರೇಟೇ ಸಿಕ್ಕಿರಂಗಿಲ್ಲ. ಇದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ಡಿಸ್ಕಷನ್ ಮಾಡ್ತೀನಿ, ಆದಷ್ಟು ಜಲ್ದಿ ಅದು ವಿಡಿಯೋ ಬರುತ್ತೆ. ಇಷ್ಟ ಬಿಡ್ರಿ. ಫೋಟೋಗ್ರಫಿ ಯಾರು ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಹಗುರವಾಗಿ ತೊಳ್ಕೊಳಕ್ಕೆ ಹೋಗ್ಬೇಡ್ರಿ. ಫೋಟೋಗ್ರಫಿ ಭಾಳ ಎಕ್ಸ್ಪೆನ್ಸಿವ್ ಫೀಲ್ಡ್ ರೀ. ಇದನ್ನು ಹಾಬಿಯಾಗಿ ಮಾಡ್ತಿರ್ತಾರೆ ಇಲ್ಲ ಪ್ರೊಫೆಷ್ನಲಾಗಿ ಮಾಡ್ತಿರ್ತಾರೆ, ಅದು ಸೆಕೆಂಡರಿ. ಬಟ್ ಒಂದೊಂದು ಗ್ಯಾಜೆಟ್ ತೊಗೊಳೋದು ಭಾಳ ಕಷ್ಟ ಇರುತ್ತೆ. ಇದೆಲ್ಲ ನಾ ಒನ್ ಟೈಮ್ ಒಳಗೆ ತೊಗೊಳಕ್ಕಾಗಿಲ್ಲ ರೀ. ಇಷ್ಟು ನಾನು ಗ್ಯಾಜೆಟ್ಸ್ ಮಾಡಲಿಕ್ಕೆ ನನಗೆ 5 years ಟೈಮ್ ಆಯಿತು. ನಾನು IT ಒಳಗೆ ವರ್ಕ್ ಮಾಡ್ತಿದ್ದೆ ಇನ್ಫೋಸಿಸ್ ಒಳಗಡೆ. ಅದನ್ನು ಕ್ವಿಟ್ ಮಾಡಿ ಈಗ ಲಾಸ್ಟ್ ಮೇ ಒಳಗೆ ನಾನು ಕ್ವಿಟ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಅಂದರೆ ನಾನು ಇಷ್ಟು ಗ್ಯಾಜೆಟ್ಸನ್ನು ತೊಗೊಳಕ್ಕೆ ನನಗೆ ಟೈಮ್ ಹಿಡಿದಿದ್ದು. ಮೇ ಬಿ ಇದು ಒಂದಿಷ್ಟು ಜನಕ್ಕೆ ಜಲ್ದಿ ಆಗ್ಬೋದು, ಒಂದಿಷ್ಟು ಜನಕ್ಕೆ ಇನ್ನೂ ಲೇಟ್ ಆಗ್ಬೋದು. ಬಟ್ ನಾ ಏನು ಇಲ್ಲಿವರೆಗೂ ಬಂದಿಲ್ಲ, ನನಗೆ ಬಂದಿದ್ರ ಬಗ್ಗೆ ನಂಗೆ ಭಾಳ ಖುಷಿ ಐತಿ. ಸೊ ಓಕೆ, ಮತ್ತೇನು ಆಯ್ತು, ಮತ್ತೇನಿಲ್ಲ, ಮಾಡ್ಕೊತೀನಿ. ಟ್ಯೂಟೋರಿಯಲ್ಸ್ ಮಾಡ್ತಿರ್ತೀನಿ. ಸ್ವಲ್ಪ ಏನೋ ಅನ್ಸರ್ಟನ್ ಸಿಚುವೇಶನ್ಸ್ ಇಲ್ಲ ವರ್ಕ್ ಪ್ರೆಷರ್ ಸಲುವಾಗಿ ಇಲ್ಲ ವರ್ಕ್ ಕಮಿಟ್ಮೆಂಟ್ಸ್ ಸಲುವಾಗಿ ಟ್ಯೂಟೋರಿಯಲ್ಸ್ ಬರ್ತಿರಂಗಿಲ್ಲ. ಹಂಗಂತೇಳಿ ಇನ್ಕನ್ಸಿಸ್ಟೆನ್ಸಿ ಅಂತಲ್ಲ, ಅದ್ರ ಬಗ್ಗೆ ನನಗೂ ಭಾಳ ಒಂಥರ ರಿಗ್ರೆಟ್ ಐತೆ. ಜಾಸ್ತಿ ವಿಡಿಯೋಸ್ ಮಾಡಬೇಕು, ನಮ್ಮ ಫೋಟೋಗ್ರಫಿ ಕಮ್ಯುನಿಟಿನ ಇನ್ನೂ ಒಂಚೂರು ಈ ಯಾರು ಬಿಗ್ನರ್ಸ್ ಏನು ಬರ್ತಿರ್ತಾರಲ್ಲ ಅವರಿಗೆ ಒಂದು ಹೆಲ್ಪ್ ಆಗಲಿ ಅಂಥೇಳಿ ಒಂದು ತಲೆಯೊಳಗೆ ಇಟ್ಕೊಂಡು ಮಾಡತ್ತೀನಿ. ಸಿಚುವೇಶನ್ಸ್ ಸ್ವಲ್ಪ ಇನ್ನೂ ನಂಗೆ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ಮತ್ತೇನು ನೀವು ನನಗೆ ಸಜೆಸ್ಟ್ ಮಾಡಿರಿ ಯಾವ ಕಂಟೆಂಟ್ ಮೇಲೆ, ಅಂದರೆ ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಲಿ ಅಂಥೇಳಿ. ಒಂದಿಷ್ಟು ಆಲ್ರೆಡಿ ಬರತ್ತವು, ಗ್ರಿಡ್ ಬಗ್ಗೆ ಮಾಡಿರಿ, ಆಮೇಲೆ ಸ್ಟೆಪ್ಲೈಷನ್ ಬಗ್ಗೆ ಆಗಲಿ, ಆಮೇಲೆ ಕಂಪೋಸಿಷನ್ಸ್ ಬಗ್ಗೆ ಆಗಲಿ, ಹಿಂಗೆ ಒಂದಿಷ್ಟು ಸಾಕಷ್ಟು ಬರತ್ತವೆ. ಒಬ್ಬರು ಕಮೆಂಟ್ ಮಾಡಿ ಕಸ್ಟಮ್ ಬಟನ್ಸ್ ಬಗ್ಗೆ ಮಾಡಂತ ಹೇಳಿದ್ರು. ಹಿಂಗೆ ಅವರು ನೀವು ಏನಾದರೂ ಟಾಪಿಕ್ ಕೊಟ್ರಪ್ಪ ಅಂತಂದರೆ ನನಗೆ ಈಸಿ ಆಗುತ್ತೆ. ಅಂದರೆ ಯಾರಿಗೆ ಏನು ನೀಡ್ ಐತೆ ಅನ್ನೋದು ನಂಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೀಗಾಗಿ ನೀವು ಟಾಪಿಕ್ಕನ್ನು ಎಲ್ಲ ಕಂಟೆಂಟನ್ನು ನೀವು ಸಜೆಸ್ಟ್ ಮಾಡಿದ್ರಿ ಅಂದ್ರೆ ನಂಗೆ ವಿಡಿಯೋಸ್ ಮಾಡೋಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇನ್ನು ಮತ್ತೇನೈತಿ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.